ಸತ್ಯಯುಗ ಪ್ರಾರಂಭ ಆಗುವಂತ ಸನ್ನಿವೇಶ. ನಾವೆಲ್ಲ ಸತ್ಯವನ್ನ ಯಾರು ಮಾತಾಡ್ತಾರ ಅವರಷ್ಟೇ ಉಳಿಯಕ್ಕೆ ಸಾಧ್ಯ ಇದೆ. ಯಾರು ಸುಳ್ಳಾಡ್ತಾರ ಅವರೆಲ್ಲ ಏನ್ರಿ ಜೊಳ್ಳುಗೊಟ್ಟು ಹರಿದು ಹೋಗ್ತದಂತ. ಹಾಗಾಗಿ 2030 ಸತ್ಯಯುಗ ಪ್ರಾರಂಭ ಆಗುವಂತ ಈ ಕಲಿಯುಗದ ಅಳಿವಿನ ಅಂಚಿನ ಒಳಗೆ ನಾವೆಲ್ಲ ಬದುಕು ಮಾಡಕತ್ತಿ ಬಂದಾಗ ಒಂದಿಷ್ಟು ಸಂತರ ಶರಣರ ಅನುಭಾವಿಗಳ ಒಂದು ದರ್ಶನ ಮಾಡ್ಬೇಕಂತೆ ನಮ್ಮ ಬಸವಲಿಂಗ ಮಹಾಸ್ವಾಮಿಗಳು ಏನ್ ಮಾಡಿದಾರ ಅಂತ ಕೇಳಿದ್ರೆ ಇಲ್ಲಿ ಒಂದು ಅನುಭವ ಕಾರ್ಯಕ್ರಮ ಮಾಡಿದ್ರು. ನೋಡ್ರಿ ಇವತ್ತು ಹೆಂಗಂದ್ರೆ ಹುಡುಗಿ ಅಪ್ಪವರು ಕಟಕ್ ಚಿಂಚೋಳಿ ಗ್ರಾಮದವ್ರೆ. ಎಂತ ಪುಣ್ಯವಂತರು ನೋಡ್ರಿ ಕಟಕ್ ಚಿಂಚೋಳಿ ಗ್ರಾಮದವ್ರು ಏನ್ರಿ ಹುಡುಗಿ ಅಪ್ಪವರು. ಬಹುಶಃ ಶಿವಾಚಾರ್ಯ ರತ್ನ ಅಂದ್ರೆ ನಮ್ಮ ಜಿಲ್ಲೆ ಒಳ್ಳೆ ಬಹುಶಃ ಬೀದರ್ ಜಿಲ್ಲೆಯಲ್ಲಿ ಶಿವಾಚಾರ್ಯ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತ ಏಕೈಕ ಪರಮ ಪೂಜ್ಯರು ಯಾರು ಅಂತ ಕೇಳಿದ್ರೆ ನಮ್ಮ ಹುಡುಗಿ ವಿರೂಪಾಕ್ಷ ಶಿವಾಚಾರ್ಯ ಶತಾಯುಷಿಗಳು. ಮತ್ತ ಅಪ್ಪವ್ರು ನೋಡ್ರಿ ಇವತ್ತು ಚಸ್ಮಾ ಇಲ್ಲ, ಮತ್ತೆ ಕಡವ ಹಾಕೊಂಡೇ ಹೋಗ್ತಾರ. ಆದ್ರೆ ಅವರಲ್ಲಿ ಇರುವಂತ ಒಂದು ತಪಸ್ಸಿನ ಶಕ್ತಿ ಬಹಳ ದೊಡ್ಡದಾಗಿರುವಂತದ್ದು. ಅಂತವರನ್ನ ಕೊಟ್ಟಿರುವಂತ ಗ್ರಾಮ ಯಾವುದು ಅಂತ ಕೇಳಿದ್ರೆ ಅದು ಕಟಕ್ ಚಿಂಚೋಳಿ ಗ್ರಾಮ. ಮತ್ತೆ ನಮ್ಮ ಬಸವಲಿಂಗ ಮಹಾಸ್ವಾಮಿಗಳು ಮತ್ತ ಅದೇ ಅವರು ಕೂಡ ಇದೇ ಊರದವ್ರೆ, ಅವರು ಕೂಡ ಕಟಕ್ ಚಿಂಚೋಳಿ ಗ್ರಾಮದವ್ರೆ. ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಕಡೆ ಧರ್ಮ ಕಾರ್ಯವನ್ನ ಮಾಡ್ತಾ ಮತ್ತೆ ಇದೇ ಊರದಾಗ ಜನ್ಮ ತಾಳಿ ಮತ್ತೆ ಅನೇಕ ಪರಮ ಪೂಜ್ಯರ ಸತ್ಸಂಗ ಅನುಭವ ಕಾರ್ಯಕ್ರಮ ಮಾಡ್ತಾರೆ. ಅಂತವ್ರನ್ನು ಕೊಟ್ಟಿರುವಂತಹದ್ದು ಕಟಕ್ ಚಿಂಚೋಳಿ ಗ್ರಾಮ. ಮತ್ತೆ ಇಬ್ಬರೇ ಇದ್ರೆ ಚಲೋ ಆಗ್ತಿತ್ತು. ಮತ್ತೆ ರುದ್ರಮುನಿ ಮಹಾಸ್ವಾಮಿಗಳು ಹುಗ್ಗೇಳಿ ಮಠದ ಅವರು ಕೂಡ ಧರ್ಮಕ್ಕಾಗಿ ಈ ಊರನ್ನ ತ್ಯಾಗವನ್ನ ಕೊಟ್ಟಿರುವಂತಹ ರುದ್ರಮುನಿ ಸ್ವಾಮಿಗಳು ಕೂಡ ಈ ಧರ್ಮಕ್ಕಾಗಿ ತಮ್ಮನ್ನ ತಾವು ಗುರುಗಳಿಸಿಕೊತ ಅಂದು ಅವರ ತಂದೆ ಮತ್ತು ತಾಯಿ ಧರ್ಮಕ್ಕಾಗಿ ಬಿಟ್ಟಿದ್ದಾರೆ. ಬಹುಶಃ 3 ಸ್ವಾಮಿಗಳಾಗಿದ್ರೆ 4ನೇದವರು ವೀರಮಾಂತ ಮಠದ ನಮ್ಮ ನೀಲಕಂಠ ಮಹಾಸ್ವಾಮಿಗಳು. ಅಂದ್ರೆ ಒಂದು ಊರಾಗ ವಾಪಸ್ ಸ್ವಾಮಿಗಳನ್ನು ಕೊಡ್ಬೇಕಂದ್ರೆ ಬಹಳ ಕಷ್ಟ. ಆದ್ರೆ ಈ ಕಟಕ್ ಚಿಂಚೋಳಿ ಗ್ರಾಮದಾಗ 4 ಪರಮ ಪೂಜ್ಯರನ್ನ ಧರ್ಮಕ್ಕಾಗಿ ಕೊಟ್ಟಿರುವಂತ ಗ್ರಾಮ ಯಾವ್ದಾದ್ರೆ ಇದ್ರೆ ಅದು ಕಟಕ್ ಚಿಂಚೋಳಿ ಗ್ರಾಮ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಬೇಕಾಗ್ತದೆ. ಅಂತ ಒಂದು ಅದರಲ್ಲಿ ಮತ್ತೆ ವಿಶೇಷವಾಗಿ ನಮ್ಮ ದತ್ತಾತ್ರೇಯ ಮೇಲೆ ನೋಡ್ತಾ ಎಲ್ಲ ಅಂಧಕಾರವನ್ನು ತೊಳಿಬೇಕು ಅಂತಕ್ಕಂಥ ಭಾವದಿಂದ ದತ್ತಾತ್ರೇಯ ಆಶ್ರಮವನ್ನ ಮಾಡಿ ಆ ದತ್ತನ ಮೇಲೆ ಪರಮ ಪೂಜ್ಯರ ಆಶೀರ್ವಾದದ ಜೊತೆಗೇನೆ ನಾನು ಕೂಡ ಏನಾದ್ರೂ ಸಂಸಾರದಲ್ಲಿದ್ದು ಮತ್ತೆ ಪಾರಮಾರ್ಥ ಬದುಕಿಗೆ ಬರಬೇಕು ಅಂತಕ್ಕಂಥ ಭಾವವನ್ನು ಇಟ್ಕೊಂಡು ಬಹುಶಃ ಅವರು ಕೂಡ ತಮ್ಮದೇ ಆಗಿರುವಂತ ಸೇವೆ ಮಾಡಕತ್ತಾರಲ್ಲ, ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟನ ರಾಮಕೃಷ್ಣ ಪಂಚಾಳ ಅವರಿಗೆ. ಬಹಳ ಜನ ಸ್ವಲ್ಪ ಮ್ಯಾಗ ಹೊಂಟ್ರು ಅಂದ್ರೆ ಗುರುಗಳನ್ನ ಮರಿತಾರ, ಪರಂಪರೆಯನ್ನ ಮರಿತಾರ, ಸಂತರನ್ನ ಮರಿತಾರ. ಆದ್ರೆ ಅವ್ರು ರಾಮಕೃಷ್ಣ ಪಂಚಾಳ ಅವರು ಯಪ್ಪ ನಾ ಏನೇ ಇದ್ರು ಕೂಡ ಗುರುಗಳು ನಿಮ್ಮ ಹಿಂದೆ ಯಪ್ಪ ಅಂತಕ್ಕಂಥ ಭಾವದಿಂದ ಗುರುವಿಗೆ ಗೌರವನ ಕೊಟ್ಟು ಗುರು ಕಾರುಣ್ಯವನ್ನ ನನ್ನ ಮೇಲೆ ಇರ್ಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಅನೇಕ ಪರಮ ಪೂಜ್ಯರನ್ನ ಬರಮಾಡ್ಕೊಂಡಾರ ಅಂದಾಗ ಇದೇ ನಿಜವಾದಂತ ಗುರುಭಕ್ತಿ ಅಂತಕ್ಕಂಥದ್ದು. ಹೀಗಾಗಿ